ಇದು ಒಂದು ರೀತಿಯಲ್ಲಿ ನಾವು ಮತ್ತೆ ಗಂಗಾ ಸಾಮ್ರಾಜ್ಯಕ್ಕೆ ಹೋದಂತ ನೆನಪನ್ನ ತರ್ತಾ ಇದೆ. ನಾವು ಪ್ರಾರಂಭದಲ್ಲಿ ಗಂಗರಿಗೆ ಸಂಬಂಧಪಟ್ಟಂತೆ ಗಂಗರ ಅವಿನೀತನ ಒಂದು ಮೊದಲನೇ ಶಾಸನ ಇಲ್ಲಿ ಸಿಗುತ್ತೆ. ಬೆಂಗಳೂರು ಹೆಸರಿಗೆ ಸಂಬಂಧಪಟ್ಟಂತೆ 900ನೇ ಇಸ್ವಿಯ ಬೇಗೂರು ಶಾಸನ ಇಲ್ಲಿ ಸಿಗುತ್ತೆ. ಅಂದ್ರೆ ಈ ಪ್ರಾಂತ ಏನಿದೆ, ಈ ಜಾಗ ಏನಿದೆ, ಲಾಲ್ಬಾಗ್ ಅಂತ ಇವತ್ತು ನಾವೇನ್ ಕರಿತೀವಿ, ಬೆಂಗಳೂರು ಸುತ್ತಮುತ್ತಲ ಪ್ರದೇಶ, ಇವೆಲ್ಲವೂ ಕೂಡ ಪ್ರಾರಂಭದಲ್ಲಿ ಬೆಂಪೂರು 12 ಅಂತ ಹೇಳಿ ಗಂಗರ ಆ ಒಂದು ಪ್ರಾಂತ್ಯಕ್ಕೆ ಸೇರಿದಂತ ಜಾಗ ಆಗಿತ್ತು. ಹೀಗಾಗಿ ಈ ನೆಲದ ಮೊದಲ ಪ್ರಭುಗಳು, ಕನ್ನಡದ ಪ್ರಭುಗಳು ಯಾರು ಅಂತ ಹೇಳಿದ್ರೆ ಗಂಗರು. ಆ ಗಂಗರು 325 ಅಂತಾರೆ, 340 ಅಂತಾರೆ, ಕೆಲವರು 350 ಅಂತ ಹೇಳ್ತಾರೆ. 350ನೇ ಇಸ್ವಿ ಅಂತಾನೆ ತಗೊಂಡ್ರು ಕೂಡ 1004 ಅಥವಾ 1006 ಅಂದ್ರೆ 654 ವರ್ಷಗಳ ಕಾಲ ನಿರಂತರವಾಗಿ ಈ ಪ್ರದೇಶವನ್ನ ಆಳಿ ರಾಜಕೀಯ ಕಾರಣಕ್ಕೋಸ್ಕರ ಅವರು ಕಣ್ಮರೆಯಾದ್ರು. ಮತ್ತೆ 1126 ವರ್ಷದ ನಂತರ ನಮ್ಮ ಹೆಮ್ಮೆಯ ಅಧಿಕಾರಿಗಳಾದಂತ ಶ್ರೀ ಜಗದೀಶ್ ಅವರು ಆ ಕಣ್ಮರೆಯಾಗಿರುವಂತ ಗಂಗರ ಎಲ್ಲ ರಾಜಮನೆತನಗಳ ಪ್ರಖ್ಯಾತ ಅರಸರಿರ್ಬೋದು, ಮಂತ್ರಿಗಳಿರ್ಬೋದು, ಅಥವಾ ಬೇರೆ ಬೇರೆ ರಾಜ ಸೇವಾಸಕ್ತರಿರ್ಬೋದು, ಮತ್ತೆ ಅವರ ಕಾಲದ ಕುರುಹುಗಳು, ಅರಮನೆಗಳು, ದೇವಾಲಯಗಳು, ವಾಸ್ತುಶಿಲ್ಪ, ಹೀಗೆ ಒಂದೊಂದು ಕಂಬದಲ್ಲೂ ಕೂಡ ಗಂಗರಿಗೆ ಸಂಬಂಧಪಟ್ಟಂತೆ ಅದ್ಭುತವಾದಂತಹ ಸಂಶೋಧಕರ ನೆರವನ್ನ ಪಡ್ಕೊಂಡು ಎಲ್ಲವನ್ನ ರೂಪಿಸಿರೋದಿದೆಯಲ್ಲ, ನಿಜವಾಗಿ ಮತ್ತೆ ನಾವು 1000 ವರ್ಷಗಳ ಹಿಂದೆ ಇದ್ದಂತ ಗಂಗರಿಗೆ ಅಥವಾ 1650 ವರ್ಷಗಳ ಹಿಂದೆ ಇದ್ದಂತ ಗಂಗರ ಕಾಲಕ್ಕೆ ಹೋದಂತ ಒಂದು ನೆನಪನ್ನ ತಂದಿದ್ದಾರೆ. ಮತ್ತೆ ಒಂದು ಸಂತೋಷದ ವಿಷಯ ಏನಂದ್ರೆ, ಸುಮಾರು 2 ಲಕ್ಷ ಶಾಲಾ ಮಕ್ಕಳು ಉಚಿತ ಪ್ರವೇಶ ಅಂತೇಳಿ ಅವರಿಗೆ, ಆ ಮಕ್ಕಳಿಗೆ ಅವರು ವಿಶೇಷವಾಗಿ ಇಲ್ಲಿ ಕರೆದು ಇದನ್ನ ತೋರಿಸ್ತಾ ಇರೋದಿದೆಯಲ್ಲ, ಗಂಗರ ಇತಿಹಾಸ ಇನ್ನೊಂದು 80 ವರ್ಷಗಳ ಕಾಲ ಮುಂದಿನ ಜನಾಂಗಕ್ಕೆ ಹೇಳುವಂತ ಪೀಳಿಗೆ ಅವರು ಅದನ್ನ ತಯಾರು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಓಪನ್ ಯೂನಿವರ್ಸಿಟಿ ಅಂತ ಹೇಳ್ಬೋದು, ತೆರೆದ ವಿಶ್ವವಿದ್ಯಾಲಯ. ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಆ ಕೊನೆಗೆ ಬರೋದ್ರೊಳಗಾಗಿ ಅವನು ತಲಕಾಡು ಗಂಗರ ಬಗ್ಗೆ ಸಂಪೂರ್ಣವಾದಂತ ವಿವರಗಳನ್ನ ಪಡ್ಕೋಬಹುದು. ಹೀಗಾಗಿ ಗಂಗರ ಬಗ್ಗೆ 1000 ಪುಸ್ತಕಗಳನ್ನು ಓದೋ ಬದಲು ಲಾಲ್ಬಾಗಿನ ಒಳಗಡೆ ಹೋಗಿ ಈ ಒಂದು ಎಕ್ಸಿಬಿಷನ್ ನಿಧಾನಕ್ಕೆ ಅವ್ರು ಹಾಕಿರುವಂತ ಪ್ರತಿಯೊಂದು ವಿಷಯಗಳನ್ನು ಕನ್ನಡ ಮತ್ತು ಆಂಗ್ಲ ಭಾಷೆನಲ್ಲಿದೆ, ಎಲ್ಲವನ್ನ ಅಧ್ಯಯನ ಮಾಡಿಬಿಟ್ರೆ ಒಂದು ರೀತಿಯಲ್ಲಿ ಡಿಗ್ರಿ ಮಟ್ಟದ ಅಧ್ಯಯನ ಮಾಡಿದ್ರೆ ಗಂಗರ ಬಗ್ಗೆ ಏನೆಲ್ಲ ಜ್ಞಾನ ನಮಗೆ ಸಿಗುತ್ತೆ, ಅದಷ್ಟು ಕೂಡ ಈ ತೆರೆದ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ. ಅಂತ ಕೆಲಸವನ್ನ ಸಾಕಾರಗೊಳಿಸಿರುವಂತ ನಮ್ಮ ಗೆಳೆಯರು ಆದಂತ ಶ್ರೀ ಜಗದೀಶ್ ಅವರಿಗೆ, ಮತ್ತೆ ಇದಕ್ಕೆ ಸಹಕಾರ ಕೊಟ್ಟಂತ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ಬೋದು ಅಥವಾ ಉನ್ನತ ಅಧಿಕಾರಿಗಳಾಗಿರ್ಬೋದು ಅವರಿಗೆ, ಮತ್ತೆ ವಿದ್ವಾಂಸರುಗಳಿಗೆ ನಿಜವಾಗಿ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮತ್ತೆ ಒಂದ್ ರೀತಿಯಲ್ಲಿ ಇದು ನಾವು ಅಧ್ಯಯನ ಮಾಡ್ಬೇಕಾದ್ರೆ ಗಂಗರ ಬಗ್ಗೆ ಎಷ್ಟು ಸಂತೋಷ ಪಡ್ತಿದ್ವೋ, ಇದು ನೋಡ್ತಾ ಇದ್ರೆ ಅಷ್ಟೇ ಒಂದು ಸಂತೋಷ ಆಗುತ್ತೆ. ಗಂಗರ ಮನೆ ದೈವ ಮೂಲತಃ ಗಂಗರು ಸೂರ್ಯನ ಆರಾಧಕರು. ಇವತ್ತಿಗೂ ತಲಕಾಡಿನಲ್ಲಿ ಸೂರ್ಯ ದೇವಾಲಯ ಇದೆ, ಅರ್ಕೇಶ್ವರ ದೇವಸ್ಥಾನ ಅಂತ ಹೇಳಿ. ಪಂಚಲಿಂಗಗಳು, ಪಂಚಭೂತದ ಒಂದು ತತ್ವದ ಆಧಾರದ ಮೇಲೆ ನಮ್ಮ ಸಿದ್ಧಾಂತ ನಿಂತಿದೆ. ಆ ಪಂಚಭೂತಗಳಲ್ಲಿ ಸೂರ್ಯನೇ ಪ್ರಧಾನ, ಭಾಗವತೀಯ ಪರಂಪರೆಯಲ್ಲಿ ಸೂರ್ಯನೇ ಪ್ರಧಾನ ಆಗ್ತಾನೆ. ಆ ಪರಂಪರೆಯನ್ನು ಪ್ರಾರಂಭದಲ್ಲಿ ಅನುಸರಿಸಿದಂತ ತಲಕಾಡಿನ ಗಂಗರು ನಂತರದ ದಿನಗಳಲ್ಲಿ ಜೈನ ಧರ್ಮಕ್ಕೆ ಸೇರ್ಕೊಂಡ್ರು. ಅದಾದ ಮೇಲೆ ಈ ನಮ್ಮ ಭಾರತ ದೇಶವನ್ನ ರಕ್ಷಣೆ ಮಾಡೋದ್ರಲ್ಲಿ ಗಂಗರ ಪಾತ್ರ ಅಪಾರವಾಗಿದೆ. ನಾವೆಲ್ಲ ರಾಷ್ಟ್ರಕೂಟರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ, ನಾವೆಲ್ಲ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಚಾಲುಕ್ಯ ಮನೆತನವನ್ನ ಶುರು ಮಾಡಿದ್ದೆ ಗಂಗರ ದುರ್ವಿನೀತ. ಹಾಗೇನೇನೆ ರಾಷ್ಟ್ರಕೂಟರಿಗೆ ಬೆಂಬಲವನ್ನ ಕೊಟ್ಟಂತವನು ಇಮ್ಮಡಿ ಭೂತುಗ ಮತ್ತು ಮಾರಸಿಂಹ. ಗಂಗ ರಾಜ ಮನೆತನ ಇಲ್ಲದೆ ಹೋಗಿದ್ರೆ ಚಾಲುಕ್ಯ ಮನೆತನ ಆ ಮಟ್ಟಿಗೆ ಬೆಳೀತಾ ಇರ್ಲಿಲ್ಲ, ರಾಷ್ಟ್ರಕೂಟರ ಮನೆತನ ಆ ಮಟ್ಟಿಗೆ ಬೆಳೀತಿರ್ಲಿಲ್ಲ. ಮತ್ತೆ ನಮ್ಮೆಲ್ಲ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ತಲಕಾಡು ಗಂಗರ ಕೊಡುಗೆ ಅಪಾರವಾಗಿದೆ. ಮತ್ತೆ ಇನ್ನೊಂದು ವಿಷಯ ಆಗ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಇವತ್ತೇನು ನಾವು ಕರ್ನಾಟಕ ಅಂತ ಹೇಳಿ ನಾವು ಕರಿತೀವಿ, ಆ ಕರ್ನಾಟಕ ರಾಜ್ಯ ಅನ್ನೋದು ಹಿಂದಿನ 6ನೇ ಶತಮಾನಕ್ಕಿಂತ ಮೊದಲು 3 ವಿಭಾಗ ಆಗಿತ್ತು. 3 ವಿಭಾಗ ಅಂದ್ರೆ ಉತ್ತರ ಕರ್ನಾಟಕ ಅಂತ ಏನು ಇವತ್ತು ನಾವು ಕರಿತೀವಿ, ಅದು ಕುಂತಳ ದೇಶ ಆಗಿತ್ತು. ಮಲೆನಾಡು ಪ್ರದೇಶವನ್ನ ಬನವಾಸಿಕ ಅಂತಿದ್ರು. ಚಿತ್ರದುರ್ಗದಿಂದ ತಮಿಳುನಾಡಿನ ಕೊಂಗುನಾಡಿನವರೆಗಿರುವಂತಹ ಹಳೆ ಮೈಸೂರು ಪ್ರಾಂತ್ಯ ಏನಿದೆ, ಇದನ್ನ ನಿಜವಾಗಿ ಕರ್ನಾಟಕ ಅಂತಿದ್ರು. ತಲಕಾಡು ಗಂಗರ ಭೂ ವಿಕ್ರಮನ ಶಾಸನದಲ್ಲಿ 6ನೇ ಶತಮಾನದ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ನೈಜ ಕರ್ನಾಟಕದ ಮೊದಲ ರಾಜರು ಯಾರಾದ್ರೂ ಇದ್ರೆ ಅದು ತಲಕಾಡು ಗಂಗರು. ಆ ತಲಕಾಡು ಗಂಗರನ್ನ ಈ ಆಧುನಿಕ ಕರ್ನಾಟಕ ರಾಜ್ಯದ ಈ ನಮ್ಮ ಫಲಪುಷ್ಪ ಉದ್ಯಾನವನದಲ್ಲಿ ಮಹಾಕವಿ ಕುವೆಂಪು ಏನ್ ಹೇಳಿದರೆ, ಇದು ಪುಷ್ಪಗಳ ದೇಗುಲ ಅಂತ ಹೇಳಿ ಕರೆದಿದ್ದಾರೆ. ಕೈ ಮುಗಿದು ಒಳಗೆ ಬಾ ಪುಷ್ಪಗಳ ದೇಗುಲ ಅಂತ ಹೇಳಿ. ಅಂದ್ರೆ ಈ ಒಂದು ಜಾಗಕ್ಕೆ ಮತ್ತೆ ಜಗದೀಶ್ ಅವರು ಮತ್ತು ಅವರ ತಂಡದವರು
ಗಂಗರನ್ನ ಕರೆಸಿದ್ದಾರೆ. ನಾಡಿನ ಜನ ಕಣ್ತುಂಬ್ಕೊಂತ ಇದ್ದಾರೆ. ಬಹಳ ಸಂತೋಷ ಆಯಿತು. ಇನ್ನೂ ಹೆಚ್ಚಿನ ಜನ ಬರಲಿ, ತಮ್ಮ ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿ ಹೆಚ್ಚು ಪ್ರಚಾರ ಆಗಲಿ. ಬಹುಶಃ ಬಂದಿರೋದು ಒಂದು 10 ಲಕ್ಷ ಜನ ಆದರೆ ಪ್ರಚಾರ ಕೋಟಿ ಕೋಟಿ ಜನರಿಗೆ ಹೋಗಿರುತ್ತೆ. ಯಾಕೆಂದ್ರೆ ಈಗೆಲ್ಲ ಸಮೂಹ ಮಾಧ್ಯಮ ಇರೋದ್ರಿಂದ ಎಲ್ಲ ಕಡೆನೂ ಇದನ್ನ ತೋರಿಸಿರ್ತಾರೆ. ಮತ್ತು ಈ ರೀತಿಯ ಉತ್ಸವ ಬಹುಶಃ ನಾನು ನೋಡ್ರೋ ಹಾಗೆ, ನಾನು ಸೈಕಲ್ನಲ್ಲಿ ಇಡೀ ಭಾರತ ದೇಶವನ್ನು ಸುತ್ತ ಬಂದಿದ್ದೀನಿ. ಕಾಶ್ಮೀರದ ಶಾಲಿಮಾರ್ ಗಾರ್ಡನ್ ಅಂತೇಳಿ, ಅದು ನ್ಯಾಚುರಲ್ ಆಗಿ ಅಲ್ಲಿ ಹೂವುಗಳು ಬೆಳೆಯುತ್ತೆ, ಅದೇನು ಅಂತ ವಿಶೇಷ ಏನಿಲ್ಲ. ಮೊಘಲ್ ಗಾರ್ಡನ್ ಅಂತ ಅಲ್ಲೊಂದಿದೆ, ಮತ್ತೆ ರಾಷ್ಟ್ರಪತಿ ಭವನದಲ್ಲಿ ಮೊಘಲ್ ಗಾರ್ಡನ್ ಇದೆ. ಅದು ಬಿಟ್ಟರೆ ಊಟಿನಲ್ಲಿ ಒಂದು ಉತ್ಸವ ನಡೆಯುತ್ತೆ. ಬಟ್ ಆ 3-4 ನಾನು ನೋಡಿರೋದ್ರಿಂದ, ಯಾಕೆಂದ್ರೆ ಕಾಶ್ಮೀರದ ಶಾಲಿಮಾರ್ ಗಾರ್ಡನ್ ನೋಡ್ರವರು ಇದನ್ನ ನೋಡಿರಲ್ಲ, ಅಥವಾ ಈ ಕಾಲದಲ್ಲಿ ನೋಡಿರ್ಬೋದೇನೋ. ಊಟಿ ನೋಡ್ರವರು ಇದನ್ನ ನೋಡಕ್ ಸಾಧ್ಯ ಇಲ್ಲ, ಅಥವಾ ರಾಷ್ಟ್ರಪತಿ ಭವನಲ್ಲಿರುವಂತ ಮೊಘಲ್ ಗಾರ್ಡನ್ ನೋಡ್ರವರು ಇದನ್ನ ನೋಡಕ್ ಸಾಧ್ಯ ಇಲ್ಲ. ಈ 4 ನಾನು ನೋಡಿರೋದ್ರಿಂದ ಆ 4ಕ್ಕೂ ರಾಜ ರೀತಿಯಲ್ಲಿ, ಚಕ್ರವರ್ತಿಯ ರೀತಿಯಲ್ಲಿ ಒಂದಲ್ಲ ತೋಟ ಇದೆ ಅಂತ ಹೇಳಿ ಅದು ನಮ್ಮ ಲಾಲ್ಬಾಗು. ಆ ಒಂದು ಲಾಲ್ಬಾಗಿಗೆ ಈ ರೀತಿಯ ಒಂದು ಹೆಚ್ಚಿನ ಘನತೆ ತರುವಂತ ಕೆಲಸವನ್ನ ತಾವು ಮಾಡೋ ಮೂಲಕ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ತಲೆ ಎತ್ಕೊಂಡು ನಿಲ್ಲುವಾಗ ಮಾಡಿದ್ರ. ಗಂಗರು ಕೂಡ ಇಡೀ ದೇಶದಲ್ಲಿ ನಾವು ಕನ್ನಡಿಗರು ತಲೆ ಎತ್ಕೊಂಡಿರ್ಬೇಕು ಅನ್ನೋದನ್ನ ಮಾಡಿದ್ರು. ಅದನ್ನ ಈ ಮೂಲಕ ನೀವು ಮಾಡಿದ್ರ, ನಿಮ್ಗೆ ಅಭಿನಂದನೆ ಹೇಳ್ತೀನಿ.